ಹಸು ಅಂತ ಮನಸ್ಸು ಅವ್ರದ್ದು. ಮನಸ್ಸು ಮಗು ಥರ ಪ್ರೀತಿಯಲ್ಲಿ ಅದೇ ಮನಸ್ಸು ಉಳ್ಳವರು ಅಧ್ಯಕ್ಷರು ಅಂದ್ಬಿಟ್ಟು ನಾನು ಅವರಿಗೆ ಒಂದು ಸಣ್ಣದಾಗಿ ಕೊಡುಗೆ ಕೊಡ್ತಾ ಇದ್ದೆ. ಜಗತ್ತೂಗೋ ಜನನಿ ಜೀವದ ಜೀವತಾಯಿ ಗೋಮಾತೆಯನ್ನು ಇವತ್ತು ಒಳ್ಳೆ ಜಾಗದಲ್ಲಿ ನನಗೆ ಕೊಟ್ಟವ್ರೆ, ಇದನ್ನ ನಾನು ಯಾವತ್ತಿಗೂ ಮರೆಯಲ್ಲ. ಮದುವೆ, ಹುಟ್ಟುಹಬ್ಬ, ನಾಮಕರಣ, ಗೃಹ ಪ್ರವೇಶ ಹೀಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ಉಡುಗೊರೆಯಾಗಿ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ, ವಾಹನ, ಬಟ್ಟೆ, ವಾಚು, ಉಂಗುರ, ಕುರಿ, ಮೇಕೆ, ಕೋಳಿ ಹೀಗೆ ಹಲವಾರು ಉಡುಗೊರೆಗಳನ್ನು ನೀಡೋದನ್ನು ನೋಡಿರ್ತೇವೆ. ಆದರೆ ಇಲ್ಲೊಬ್ರು ಹಸುವಿನ ಜೊತೆ ಕರು ಉಡುಗೊರೆಯಾಗಿ ನೀಡಿದ್ದಾರೆ. ನೆಲಮಂಗಲ ನಗರಸಭೆ ವ್ಯಾಪ್ತಿಯ ಗಡಿ ಭಾಗವಾಗಿರುವ ಬೆಂಗಳೂರು ಉತ್ತರ ತಾಲೂಕಿನ ದಾಸನಪುರ ಹೋಬಳಿಯ ಉಸ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೈದಾಮಿಪಾಳ್ಯದಲ್ಲಿ ಉಸ್ಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಮಾಡಿದ ಉತ್ತಮ ಕೆಲಸದ ಸವಿನೆನಪಿಗಾಗಿ ಸೈದಾಮಿಪಾಳ್ಯ ರಮೇಶ್ ಅವರ ಹುಟ್ಟುಹಬ್ಬದ ದಿನದಂದು ಸದಸ್ಯರಾಗಿದ್ದ ನಾಗರಾಜಪ್ಪ ತಾನು ಸಾಕಿದ್ದ ಹಸು ಮತ್ತು ಕರುವನ್ನು ಉಡುಗೊರೆಯಾಗಿ ನೀಡುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ನಾನು ಅವರ ಅಭಿಮಾನಕ್ಕೆ ಚಿರಋಣಿ. ಅವರು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ, ವಿಶ್ವಾಸ, ನಂಬಿಕೆ, ಅದಕ್ಕೆ ನಾನು ಚಿರಋಣಿಯಾಗಿರ್ತೇನೆ. ಅವರು ಕೂಡ ನಮ್ಮ ಜೊತೆಯಲ್ಲಿ 5 ವರ್ಷ ಪಂಚಾಯಿತಿನಲ್ಲಿ ಕೆಲಸ ಮಾಡಿದ್ವಿ. ಅವರ ತುಂಬ ಸಹಕಾರ ನನಗಿತ್ತು. ನಾನು ಕೂಡ ಅವರವರಿಗೆ ಅತಿ ಹೆಚ್ಚಿನ ಒಂದು ಕೆಲಸ ಕಾರ್ಯಗಳನ್ನು ಕೂಡ ಮಾಡಿಕೊಟ್ಟಿದ್ದೆ. ಅದಕ್ಕೂ ಮಿಗಿಲಾಗಿ ಅವರ ಸ್ನೇಹ ಜೀವನ ಪರ್ಯಂತ ಇರ್ತಕ್ಕಂಥ ಒಂದು ಸ್ನೇಹ. ಅವರು ಹಾಗಾಗಿ ಇವತ್ತು ನನಗೆ ಒಂದು ಉಡುಗೊರೆಯನ್ನು, ಗೋಮಾತೆಯನ್ನು ಇವತ್ತು ಒಳ್ಳೆ ಜಾಗದಲ್ಲಿ ನನಗೆ ಕೊಟ್ಟವ್ರೆ, ಇದನ್ನ ನಾನು ಯಾವತ್ತಿಗೂ ಮರೆಯಲ್ಲ. ಅವರಿಗೆ ನಾನು ಚಿರಋಣಿಯಾಗಿದ್ದೆ. ನಾನು ಎಲ್ಲೂ ನೋಡಿಲ್ಲ. ಕುರಿ ಕೊಟ್ಟವ್ರೆ, ಕೋಳಿ ಕೊಟ್ಟವ್ರೆ, ಮೇಕೆ ಕೊಟ್ಟವ್ರೆ. ಇವತ್ತು ಗೋವು ಸುಮಾರು ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಅಂತ ಒಂದು ಗೋವು ಕೊಟ್ಟವ್ರೆ. ಅವರು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನ ತುಂಬ ದೊಡ್ಡದು. ಆ ಅಭಿಮಾನಕ್ಕೆ ನಾನು ಯಾವಾಗಲೂ ಚಿರಋಣಿ. ಅದ್ರ ಜೊತೆಗೆ ಅವ್ರಿಗೂ ಕೂಡ ಇವತ್ತು ಇಷ್ಟು ದೊಡ್ಡ ಮನಸ್ಸು ಮಾಡಿ ನಮ್ಮ ಸ್ನೇಹಿತರಿಗೆ ಒಂದು ಹಸು ದಾನ ಮಾಡಬೇಕು ಅನ್ನೋದು ಯಾರಿಗೂ ಬರಲ್ಲ. ಅವರ ದೊಡ್ಡ ಮನಸ್ಸಿಗೆ ನಾನು ಚಿರಋಣಿ. ಈ ಸಂದರ್ಭದಲ್ಲಿ ಅವರು ಮಾತನಾಡಿ, ರಮೇಶ್ ಅವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಯಾವುದೇ ಕಪ್ಪು ಚುಕ್ಕಿ ಇಲ್ಲದೆ ಮಾಡಿದ ಕೆಲಸ ಕಾರ್ಯಗಳು ಮತ್ತೊಬ್ಬರಿಗೆ ಮಾದರಿಯಾಗುವುದರ ಜೊತೆಗೆ ಅದೆಷ್ಟೋ ಬಡವರಿಗೆ ಸಹಾಯ ಮಾಡಿದ್ದಾರೆ. ಅವರು ಬಲಗೈನಲ್ಲಿ ಮಾಡಿದ ಸಹಾಯ ಎಡಗೈಗೆ ಗೊತ್ತಾಗುವುದಿಲ್ಲ. ಜೊತೆಗೆ ಅವರ ಮನಸ್ಸು ಕಾಮಧೇನು ಕಲ್ಪವೃಕ್ಷ ಇದ್ದಂತೆ. ಹಾಗಾಗಿ ಕಾಮಧೇನಿಗೆ ನಮ್ಮ ಸಮಾಜದಲ್ಲಿ ತನ್ನದೇ ಆದ ಸ್ಥಾನಮಾನವಿದೆ. ಕಾಮಧೇನು ಹಾಗೂ ಕಲ್ಪವೃಕ್ಷ ಗುಣವಿರುವ ಸೈದಾಮಿಪಾಳ್ಯ ರಮೇಶ್ ಅವರಿಗೆ ಹುಟ್ಟುಹಬ್ಬದ ಅಂಗವಾಗಿ ಹಸು ಮತ್ತು ಕರುವನ್ನು ಉಡುಗೊರೆಯಾಗಿ ನೀಡಿದ್ದೇನೆ ಎಂದು ತಿಳಿಸಿದ್ದಾರೆ. ಹಸು ಅಂತ ಮನಸ್ಸು ಅವ್ರದ್ದು. ಹಸುಗೆ ಎಷ್ಟು ಒಳ್ಳೆತನ ಮನಸ್ಸು ಇರುತ್ತೋ, ಸಗಣಿ ಆಗ್ಬೋದು, ಗಂಜಲ ಆಗ್ಬೋದು, ಹಾಲು ಆಗ್ಬೋದು, ಎಲ್ಲ ಕೊಟ್ಟು ನಮಗೆ ಲಾಸ್ಟಲ್ಲೂ ಕೊಟ್ಟು ನಮ್ಮನ್ನ ಜೀವನ ಸಾಗಿಸ್ತವೆ. ಅದೇ ಮನಸ್ಸು ಉಳ್ಳವರು ಅಧ್ಯಕ್ಷರು ಅಂದ್ಬಿಟ್ಟು ನಾನು ಅವರಿಗೆ ಒಂದು ಸಣ್ಣದಾಗಿ ಕೊಡುಗೆ ಕೊಡ್ತಾ ಇದ್ದೆ. ನಮಗೆ ಅಪಾರ ಒಂದು ಒಳ್ಳೆ ಸಹಾಯ ಮಾಡಿದ್ದಾರೆ. ನನಗೊಬ್ಬನಿಗೆ ಅಲ್ಲ, ಎಜುಕೇಷನ್ಗಾಗ್ಬೋದು, ಆಸ್ಪತ್ರೆಗಾಗ್ಬೋದು, ಪ್ರತಿಯೊಂದಕ್ಕೂ ಮಾಡಿದ್ದಾರೆ. ಬೇಜಾನ್ ಬಡವರಿಗೆ ಅನುಕೂಲ ಮಾಡಿದ್ದಾರೆ. ಅದು ಹೇಳೋಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರ ನಾನು ಅವ್ರ ಮೇಲೆ ಪ್ರೀತಿ ವಿಶ್ವಾಸಕ್ಕೆ ನಾನು ಈ ಕೊಡುಗೆಯನ್ನು ನಾನು ಕೊಟ್ಟಿರ್ತೀನಿ.